ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದೆ ಎಂದು ಭಾವಿಸಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಷಯ ಸಾಮಾನ್ಯ ಅಧ್ಯಯನ ಅಂದರೆ ಜನರಲ್ ನಾಲೆಡ್ಜ್. ಜನರಲ್ ನಾಲೆಡ್ಜ್ ಎಂಬುದು ಸಾಮಾನ್ಯ ವಿದ್ಯಾರ್ಥಿಗಳ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅತಿ ಅವಶ್ಯಕವಾದ ವಿಷಯವಾಗಿದೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎನ್ನುವ ನಾಣ್ಣುಡಿಯ ಹಾಗೆ ಸಾಮಾನ್ಯ ಅಧ್ಯಯನವು ಸಾಕಷ್ಟು ವಿಷಯಗಳನ್ನು ಒಳಗೊಂಡಿರುತ್ತದೆ. ಆದರೆ ನಾವು ಈ ವಿಡಿಯೋದಲ್ಲಿ ತಿಳಿಯಲು ಇಚ್ಛಿಸುತ್ತಿರುವಂತಹ ಸಾಮಾನ್ಯ ಅಧ್ಯಯನದ ವಿಷಯಗಳು ಪರೀಕ್ಷಾ ದೃಷ್ಟಿಯಿಂದ ಮಾತ್ರ. ಆ ನಿಟ್ಟಿನಲ್ಲಿ ಈ ವಿಡಿಯೋದಲ್ಲಿ ನಾವು ಸಾಕಷ್ಟು ವಿಷಯಗಳನ್ನು ತಿಳಿಯುತ್ತಾ ಹೋಗೋಣ. ಒಂದನೇ ವಿಷಯ, ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯರು. ಫಸ್ಟ್ ಒನ್, ರವೀಂದ್ರನಾಥ್ ಟ್ಯಾಗೂರ್ 1913 ಸಾಹಿತ್ಯ ಕ್ಷೇತ್ರ ಗೀತಾಂಜಲಿ ಕೃತಿ. ಸೆಕೆಂಡ್ ಒನ್, ಸಿ ವಿ ರಾಮನ್ 1930 ಭೌತಶಾಸ್ತ್ರ. ಥರ್ಡ್ ಒನ್, ಮದರ್ ತೆರೇಸಾ 1979 ಶಾಂತಿ. ಫೋರ್ತ್ ಒನ್, ಅಮರ್ತ್ಯ ಸೇನ್ 1998 ಅರ್ಥಶಾಸ್ತ್ರ. ಫಿಫ್ತ್ ಒನ್, ವೆಂಕಟರಾಮನ್ ರಾಮಕೃಷ್ಣ 2009 ರಸಾಯನಶಾಸ್ತ್ರ. ಫಿಫ್ತ್ ಒನ್ ವೆಂಕಟರಾಮನ್ ಮುಗಿತು. ಸಿಕ್ಸ್ತ್ ಒನ್, ಕೈಲಾಸ್ ಸತ್ಯಾರ್ಥಿ 2014 ಶಾಂತಿ. ಸೆವೆಂತ್ ಒನ್, ಅಭಿಜಿತ್ ಬ್ಯಾನರ್ಜಿ 2019 ಅರ್ಥಶಾಸ್ತ್ರ. ಏಯ್ತ್ ಒನ್, ಹರಗೋವಿಂದ ಖುರಾನ 1968 ವೈದ್ಯಕೀಯ. ನೈನ್ತ್ ಒನ್, ಸುಬ್ರಹ್ಮಣ್ಯನ್ ಚಂದ್ರಶೇಖರನ್ 1983 ಭೌತಶಾಸ್ತ್ರ. ಹೀಗೆ ನಮ್ಮ ಭಾರತೀಯರು ಒಟ್ಟು ಸಂಖ್ಯೆ 9 ಭಾರತೀಯರು ನೊಬೆಲ್ ಪ್ರಶಸ್ತಿಯನ್ನು ಇದುವರೆಗೂ ಟಿಲ್ 2025ವರೆಗೂ ಪಡೆದಿದ್ದವರಾಗಿದ್ದಾರೆ. ನೊಬೆಲ್ ಪ್ರಶಸ್ತಿಯು 6 ವಿಷಯಗಳಿಗೆ ಕೊಡುವಂಥ ಒಂದು ವಿಶ್ವಮಟ್ಟದ ಅತಿ ಬೃಹತ್ ಪ್ರಶಸ್ತಿಯಾಗಿದೆ. ಆಲ್ಫ್ರೆಡ್ ನೊಬೆಲ್ ಎಂಬ ವ್ಯಕ್ತಿಯು ಗಿಲೆಟಿನ್ ಹಾಗೂ ಇನ್ನು ಕೆಲವು ವಸ್ತುಗಳನ್ನು ಕಂಡುಹಿಡಿದು ಇದು ವಿಶ್ವದ ನಾಶಕ್ಕೆ ಕಾರಣವಾದುದರಿಂದ ಆಲ್ಫ್ರೆಡ್ ನೊಬೆಲ್ರವರು ನಿರ್ಧರಿಸಿ ತನ್ನ 90 ಭಾಗವನ್ನು ದಾನ ನೀಡಲು ನಿರ್ಧರಿಸಿದರು. ಇದರಿಂದ ಆರಂಭವಾದ ಪ್ರಶಸ್ತಿಯೇ ನೊಬೆಲ್ ಪ್ರಶಸ್ತಿ. ಆದ್ದರಿಂದ ಪ್ರತಿ ವರ್ಷ ಡಿಸೆಂಬರ್ 10ರಂದು ಈ ಪ್ರಶಸ್ತಿಯನ್ನು ಶ್ರೇಷ್ಠ ಸಾಧನೆ ಮಾಡಿದಂತಹ 6 ಕ್ಷೇತ್ರಗಳ ವ್ಯಕ್ತಿಗಳಿಗೆ ಪ್ರತಿ ವರ್ಷ ನೀಡಲಾಗುತ್ತದೆ. ಇನ್ನು ಎರಡನೇ ವಿಷಯ, ಮಿಸ್ ವರ್ಲ್ಡ್ ಆಗಿದ್ದ ಭಾರತೀಯರು. ಫಸ್ಟ್ ಒನ್, ರಿಟಾ ಫರಿಯಾ 1966. ಸೆಕೆಂಡ್ ಒನ್, ಐಶ್ವರ್ಯ ರೈ 1994. ಥರ್ಡ್ ಒನ್, ಡಯಾನಾ ಹೇಡನ್ 1997. ಫೋರ್ತ್ ಒನ್, ಯುಕ್ತಾಮುಖಿ 1999. ಫಿಫ್ತ್ ಒನ್, ಪ್ರಿಯಾಂಕಾ ಚೋಪ್ರಾ 2000. ಸಿಕ್ಸ್ತ್ ಒನ್, ಮಾನುಷಿ ಚಿಲ್ಲರ್ 2017. ನೆಕ್ಸ್ಟ್ ಥರ್ಡ್ ಒನ್, ಮಿಸ್ ಯೂನಿವರ್ಸ್ ಆಗಿದ್ದ ಭಾರತೀಯರು. ಫಸ್ಟ್ ಒನ್, ಸುಷ್ಮಿತಾ ಸೆನ್ 1994. ಸೆಕೆಂಡ್ ಒನ್, ಲಾರಾ ದತ್ 2000. ಥರ್ಡ್ ಒನ್, ಹರ್ನಾಜ್ ಸಂಧು 2021. ಫೋರ್ತ್ ಒನ್, ರಿಯಾ ಸಿಂಗ್ 2024. ಆ್ಯಂಡ್ ಫೋರ್ತ್ ಕಾನ್ಸೆಪ್ಟ್, ಕರ್ನಾಟಕ ರತ್ನ ಮತ್ತು ಪ್ರಶಸ್ತಿ ಪಡೆದ ವರ್ಷಗಳು. ಫಸ್ಟ್ ಒನ್, ಕುವೆಂಪು 1992. ಸೆಕೆಂಡ್ ಒನ್, ರಾಜ್ಕುಮಾರ್ 1992. ಥರ್ಡ್ ಒನ್, ಎಸ್ ನಿಜಲಿಂಗಪ್ಪ 1999. ಫೋರ್ತ್ ಒನ್, ಸಿ ಎನ್ ರಾವ್ 2000. ಫಿಫ್ತ್ ಒನ್, ದೇವಿ ಶೆಟ್ಟಿ 2001. ಆ್ಯಂಡ್ ಸಿಕ್ಸ್ತ್ ಒನ್, ಭೀಮ್ಸೇನ್ ಜೋಶಿ 2005. ಸೆವೆಂತ್ ಒನ್, ಶಿವಕುಮಾರ್ ಸ್ವಾಮೀಜಿ 207. ಏಯ್ತ್ ಒನ್, ದೇಜಾವರೇಗೌಡ 2008. ನೈನ್ತ್ ಒನ್, ವೀರೇಂದ್ರ ಹೆಗಡೆ 2009. ಟೆಂತ್ ಒನ್, ಪುನೀತ್ ರಾಜ್ಕುಮಾರ್ 2021. ಹೀಗೆ 6 ಕಾನ್ಸೆಪ್ಟ್. ಭಾರತ ರತ್ನ ಮೊದಲ ಭಾರತ ರತ್ನ ಜನವರಿ 2, 1954ರಂದು ಆರಂಭವಾಯಿತು ಮತ್ತು ನೀಡಲ್ಪಟ್ಟಿತ್ತು. ಮರಣೋತ್ತರವಾಗಿ ಭಾರತ ರತ್ನ ಮೊದಲು 1966. ಮರಣೋತ್ತರವಾಗಿ ಭಾರತ ರತ್ನ ಪಡೆದಂಥ ವ್ಯಕ್ತಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಉತ್ತರ ಪ್ರದೇಶ್, ಅರುಣ್ ಅಸಫ್ ಅಲಿ 1997. ದ ಫಸ್ಟ್ ವುಮೆನ್ ಆಫ್ ಮರಣೋತ್ತರ ಯಂಗ್ ಪರ್ಸನ್ ಇನ್ ಭಾರತ ರತ್ನ ಸಚಿನ್ ತೆಂಡೂಲ್ಕರ್. ಯಂಗ್ ಪರ್ಸನ್ ಆಫ್ ಭಾರತ ರತ್ನ ಸಚಿನ್ ತೆಂಡೂಲ್ಕರ್ in 40 years.
ಓಲ್ಡ್ ಪರ್ಸನ್ ಆಫ್ ಭಾರತ ರತ್ನ ಡಿ.ಕೆ. ಕರ್ವೆ ಇನ್ 100 years ಈಸ್ ಕಮ್ಸ್ ಅಂಡರ್ ಮಹಾರಾಷ್ಟ್ರ ಸ್ಟೇಟ್. ಮೊದಲ ಸಂಗೀತಕಾರರು ಎಂ.ಎಸ್. ಸುಬ್ಬಲಕ್ಷ್ಮಿ 1998 ಕಮ್ಸ್ ತಮಿಳುನಾಡು. 5 ಮಹಿಳೆಯರು ಇಂದಿರಾ ಗಾಂಧಿ, ಮದರ್ ತೆರೇಸಾ, ಅರುಣಾ ಸಫ್ ಅಲಿ, ಸುಬ್ಬಲಕ್ಷ್ಮಿ, ಲತಾ ಮಂಗೇಶ್ಕರ್. ಮೊದಲ ಉದ್ಯಮಿ ಟಾಟಾ 1992. ಗೃಹ ಸಚಿವರು ಮತ್ತು ಸಿ.ಎಂ. ಆಫ್ ಯು.ಪಿ. ವಲ್ಲಭ ಪಂತ್ 1957. ರಾಜೇಂದ್ರ ಪ್ರಸಾದರು 1962. ಅಂಬೇಡ್ಕರ್ ಮತ್ತು ಮಂಡೇಲಾ 1990. ಮೊರಾರ್ಜಿ ದೇಸಾಯಿ 1991. ವಲ್ಲಭ ಪಟೇಲ್ 1991 ಮರಣೋತ್ತರವಾಗಿ. ವಿನೋಬಾ ಭಾವೆ 1983. ಕೆ. ಕಾಮರಾಜ್ 1976 ಮಾಜಿ ತಮಿಳುನಾಡು ಸಿ.ಎಂ. ಪುರುಷೋತ್ತಮ್ ಥಾಂಡಮ್, ಬಿ.ಸಿ. ರಾಯ್ 1961. ಒಂದು ಸಾಲಿನಲ್ಲಿ ಗರಿಷ್ಠ 3 ಜನರಿಗೆ ನೀಡಲಾಗುತ್ತದೆ, ಆದರೆ 2022ರಲ್ಲಿ 5 ಜನರಿಗೆ ನೀಡಲಾಗಿದೆ. ಭಾರತ ರತ್ನವು ಭಾರತ ದೇಶದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಭಾರತ ರತ್ನ ಪ್ರಶಸ್ತಿಯು ಪಡೆಯಲು ಮಹಾನ್ ಸಾಧನೆ ಮಾಡಿರಬೇಕಾದ ಅವಶ್ಯಕತೆ ಇದೆ. ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ಮಾತ್ರ ಈ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ದೇಶಕ್ಕಾಗಿ ಹಾಗೂ ದೇಶದ ಉನ್ನತಿಗಾಗಿ ಸಾಧನೆ ಮಾಡಿದಂಥ ವ್ಯಕ್ತಿಗಳಿಗೆ ಈ ಭಾರತ ರತ್ನವನ್ನು ನೀಡಲಾಗುತ್ತೆ. 2ನೇ ಪ್ರಶಸ್ತಿ ಪದ್ಮ ಪ್ರಶಸ್ತಿಗಳು. ಪ್ರಾರಂಭ 1954. ಘೋಷಣೆ ರಿಪಬ್ಲಿಕ್ ಡೇ ಜನವರಿ 26. ಒಪ್ಪಿಗೆ ನೀಡುವವರು ಮತ್ತು ಪ್ರಶಸ್ತಿ ನೀಡುವವರು ರಾಷ್ಟ್ರಪತಿಯವರು. ಪ್ರಶಸ್ತಿ ಮಾತ್ರ ಪದಕಗಳು. ಪ್ರಶಸ್ತಿ ಮೊತ್ತ ಪ್ರಮೋದಕ್ಕೆ ಮೊತ್ತ ಇಲ್ಲ. ಪ್ರಶಸ್ತಿ ನೀಡುವ ವರ್ಷ, ಪ್ರಶಸ್ತಿ ನೀಡದ ವರ್ಷ 1978, 1979, 1993 to 1997ರವರೆಗೆ ಈ ಪ್ರಶಸ್ತಿಯನ್ನು ನೀಡಲಾಗಿಲ್ಲ. ಕಾಲಾನುಕ್ರಮವಾಗಿ ಪದ್ಮ ಪ್ರಶಸ್ತಿಗಳನ್ನು ನೋಡುವುದಾದರೆ ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಹೀಗೆ ಪದ್ಮ ಪ್ರಶಸ್ತಿಗಳಲ್ಲಿ 3 ಪ್ರಶಸ್ತಿಗಳು ಬರುತ್ತವೆ. ಭಾರತದ ಮೊದಲ ಮಹಿಳೆಯರು. ಇಂಡಿಯನ್ ಫಸ್ಟ್ ವುಮೆನ್ಸ್. ಫಸ್ಟ್ ಒನ್ ಭಾರತದ ಮೊದಲ ಯುದ್ಧವಿಮಾನ ಚಾಲಕಿಯರು. ಅವನಿ ಚತುರ್ವೇದಿ, ಭವನಾ ಕಾಂತ್, ಮೋಹನ ಸಿಂಗ್. ಸೆಕೆಂಡ್, ಭಾರತದ ಮೊದಲ ಮಹಿಳಾ ಬ್ಯಾಂಕಿನ ಅಧ್ಯಕ್ಷೆ ಉಷಾ ಅನಂತ ಸುಬ್ರಹ್ಮಣ್ಯನ್. ಥರ್ಡ್ ಒನ್, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಆಯ್ಕೆಯಾದ ಮೊದಲ ಮಹಿಳಾ ಅಧ್ಯಕ್ಷೆ ವಿಜಯಲಕ್ಷ್ಮಿ ಪಂಡಿತ್ 1953. 4ನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಪ್ರಧಾನಿ ಮತ್ತು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಇಂದಿರಾ ಗಾಂಧಿ 1971. 5ನೇ ಪ್ರಶ್ನೆ, ಎಸ್.ಬಿ.ಐನ ಮೊದಲ ಮಹಿಳಾ ಅಧ್ಯಕ್ಷೆ ಆಗಿದ್ದವರು ಅರುಂಧತಿ ಭಟ್ಟಾಚಾರ್ಯ. 6ನೇ ಪ್ರಶ್ನೆ, ಭಾರತದ ಮೊದಲ ಅಂಧ ಐ.ಎಫ್.ಎಸ್. ಅಧಿಕಾರಿ ಜಿ. 7ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷೆ ಆನಿ ಬೆಸೆಂಟ್ 1917. 8ನೇ ಪ್ರಶ್ನೆ, ಐ.ಎನ್.ಸಿಯ ಭಾರತೀಯ ಮೊದಲ ಅಧ್ಯಕ್ಷೆ ಸರೋಜಿನಿ ನಾಯ್ಡು 1925 ಕಾನ್ಪುರ ಅಧಿವೇಶನ. ಪ್ರಶ್ನೆ 9, ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್. 10ನೇ ಪ್ರಶ್ನೆ, ಭಾರತದಲ್ಲೇ ಮೊದಲ ಬಾರಿಗೆ ಮಹಿಳಾ ಹೆಣ್ಣು ಮಕ್ಕಳಿಗೆ ಶಾಲೆ ತೆರೆದವರು ಸಾವಿತ್ರಿಬಾಯಿ ಫುಲೆ. ಪ್ರಶ್ನೆ 11, ಬಾಹ್ಯಾಕಾಶ ತಲುಪಿದ ಭಾರತದ ಮೊದಲ ಮಹಿಳೆ ಕಲ್ಪನಾ ಚಾವ್ಲಾ 2013 ಫೆಬ್ರವರಿ 1 ಕೊಲಂಬಿಯಾ ವಿಮಾನದಲ್ಲಿ ಮರಣ ಹೊಂದಿದರು. ಪ್ರಶ್ನೆ 12, ಮೊದಲ ಮಹಿಳಾ ಸ್ಪೀಕರ್ ಮೀರಾ ಕುಮಾರಿ ಬಾಬು ಜಗಜೀವನ್ ರಾವ್ರವರ ಮಗಳು. ಬಾಬು ಜಗಜೀವನ್ ರಾವ್ರು ಭಾರತದ ಮಾಜಿ ಉಪಪ್ರಧಾನಿಯಾಗಿದ್ದರು. ಪ್ರಶ್ನೆ 13, ಭಾರತದಲ್ಲಿ ಮೊದಲ ನೊಬೆಲ್ ಪ್ರಶಸ್ತಿ ಪಡೆದ ಮಹಿಳೆ ಮದರ್ ತೆರೇಸಾ 1979. 14ನೇ ಪ್ರಶ್ನೆ, ಭಾರತದ ಮೊದಲ ಕ್ಯಾಬಿನೆಟ್ನ ಮಹಿಳಾ ಮಂತ್ರಿ ಅಮೃತ್ ಕೌರ್ ಆರೋಗ್ಯ ಮಂತ್ರಿ. 15ನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ರಾಯಭಾರಿಯಾಗಿ ಆಯ್ಕೆಯಾದವರು ಮುತ್ತಮ್ಮ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಆಶಾಪೂರ್ಣ ದೇವಿ 1976. 17ನೇ ಪ್ರಶ್ನೆ, ಮ್ಯಾನ್ ಬುಕರ್ ಪ್ರಶಸ್ತಿ ಪಡೆದುಕೊಂಡ ಮೊದಲ ಮಹಿಳೆ ಅರುಂಧತಿ ರಾಯ್ 1997. ಕೃತಿ ದ ಗಾಡ್ಸ್ ಆಫ್ ಸ್ಮಾಲ್ ಥಿಂಗ್ಸ್. 18ನೇ ಪ್ರಶ್ನೆ, ಭಾರತದ ಮೊದಲ ಮಿಸ್ ವರ್ಲ್ಡ್ ರೀಟಾ ಫರಿಯಾ 1966. 19ನೇ ಪ್ರಶ್ನೆ, ಭಾರತದ ಮೊದಲ ಮಿಸ್ ಯೂನಿವರ್ಸ್ ಸುಷ್ಮಿತಾ ಸೇನ್ 1994. 20ನೇ ಪ್ರಶ್ನೆ, ಭಾರತದ ಮೊದಲ ರೈಲ್ವೆ ಸಚಿವೆ ಮಮತಾ ಬ್ಯಾನರ್ಜಿ. ಭಾರತದ ಮೊದಲ ಐ.ಎಫ್.ಎಸ್. ಅಧಿಕಾರಿ ಅನ್ನಾ ಮಲ್ಹೋತ್ರಾ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಸಂಗೀತಗಾರ್ತಿ ಎಂ.ಎಸ್. ಸುಬ್ಬಲಕ್ಷ್ಮಿ. 24ನೇ ಪ್ರಶ್ನೆ, ಭಾರತೀಯ ಮೊದಲ ಮಹಿಳಾ ವಿಮಾನ ಪೈಲಟ್ ದುರ್ಗಾ ಬ್ಯಾನರ್ಜಿ. ಒಲಿಂಪಿಕ್ನಲ್ಲಿ ಮೊದಲ ಪದಕ ಪಡೆದ ಮಹಿಳೆ ಕರ್ಣಂ ಮಲ್ಲೇಶ್ವರಿ. 2000ನೇ ಇಸ್ವಿಯಲ್ಲಿ ಸಿಡ್ನಿಯಲ್ಲಿ ನಡೆದಂಥ ಒಲಿಂಪಿಕ್ನಲ್ಲಿ ಕಂಚು ಪ್ರಶಸ್ತಿಯನ್ನು ಭಾರ ಎತ್ತುವಿಕೆ ವಿಭಾಗದಲ್ಲಿ ಪಡೆದರು. 26ನೇ ಪ್ರಶ್ನೆ, ಭಾರತದ ಮೊದಲ ವಿಧಾನಸಭೆಯ ಮಹಿಳಾ ಸ್ಪೀಕರ್ ಶನ್ನೋ ದೇವಿ ಹರಿಯಾಣ ರಾಜ್ಯದವರು.
27ನೇ ಪ್ರಶ್ನೆ, ಹೈಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶೆ ಲೀಲಾ ಸೇಠ್, ದೆಹಲಿ ಹೈಕೋರ್ಟ್ನವರು. 28ನೇ ಪ್ರಶ್ನೆ, ಸುಪ್ರೀಂ ಕೋರ್ಟ್ನ ಮೊದಲ ನ್ಯಾಯಾಧೀಶೆ ಫಾತಿಮಾ ಬೇಬಿ. ಇಂಗ್ಲಿಷ್ ಕಾಲುವೆಯನ್ನು ಈಜಿದ ಮೊದಲ ಮಹಿಳೆ ಆರತಿ ಸಹಾ. 30ನೇ ಪ್ರಶ್ನೆ, ಕೊಲೆಜಿಯಂ ಮೂಲಕ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಆಯ್ಕೆಯಾದವರು ಇಂದು ಮಲ್ಹೋತ್ರಾ. ಭಾರತದ ಯಾವ ಮೊದಲ ಮಹಿಳೆ ನಾಸಾದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು? ಸುನಿಯಾ ವಿಲಿಯಮ್ಸ್. 32, ಭಾರತದ ವಿಶ್ವವಿದ್ಯಾಲಯದಲ್ಲಿ ವಿಜ್ಞಾನ ವಿಭಾಗದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಮೊದಲ ಮಹಿಳೆ ಅಸೀಮ್ ಚಟರ್ಜಿ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಒಕ್ಕೂಟದ ಸದಸ್ಯರಾಗಿ ಆಯ್ಕೆಯಾದವರು ನೀತಾ ಅಂಬಾನಿ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಒಕ್ಕೂಟದ ಅಥ್ಲೆಟಿಕ್ ವಿಭಾಗದ ಸದಸ್ಯೆಯಾದವರು ಸೈನಾ ನೆಹ್ವಾಲ್. ಭಾರತೀಯ ವಾಯುಪಡೆಯ ಮೊದಲ ಮಹಿಳಾ ಪೈಲಟ್ಗಳು ಅವನಿ ಚತುರ್ವೇದಿ, ಭಾವನಾ ಕಾಂತ್, ಮೋಹನ ಸಿಂಗ್. ನೆಕ್ಸ್ಟ್ ಚಾಪ್ಟರ್, ಕರ್ನಾಟಕಕ್ಕೆ ಸಂಬಂಧಿಸಿದ ವರದಿಗಳು. ಮೊದಲನೆಯದು ಸರೋಜಿನಿ ಮಹಿಷಿ ವರದಿ, ಕನ್ನಡಿಗರಿಗೆ ಹೆಚ್ಚು ಉದ್ಯೋಗವನ್ನು ನೀಡಬೇಕೆಂದು ವರದಿ ನೀಡಿದೆ. ಎರಡನೇದು ಬಚಾವತ್ ವರದಿ, ಕೃಷ್ಣಾ ನದಿ ನೀರಿನ ಹಂಚಿಕೆಯ ವಿವಾದಗಳನ್ನು ಬಗೆಹರಿಸಲು ನೇಮಕವಾದ ಸಮಿತಿ ಬಚಾವತ್ ವರದಿ. ಮೂರನೇದು ಮಹಾಜನ್ ವರದಿ, ಕರ್ನಾಟಕ, ಮಹಾರಾಷ್ಟ್ರ, ಕೇರಳ ಗಡಿ ವಿವಾದವನ್ನು ಬಗೆಹರಿಸಲು ನೇಮಕವಾದ ವರದಿ ಮಹಾಜನ್ ವರದಿ. ನಾಲ್ಕನೇದು ಪ್ರಾದೇಶಿಕ ಸಮಾಲೋಚನಾ ವರದಿಯನ್ನು ನೀಡಲು ನೇಮಕವಾದ ಸಮಿತಿ ಡಿ.ಎಂ. ನಂಜುಂಡಪ್ಪ ಸಮಿತಿ. ಐದನೇದು ವಾಟಾಳ್ ವರದಿ, ಗಡಿನಾಡ ಅಭಿವೃದ್ಧಿ ಕುರಿತು ವರದಿ ವಾಟಾಳ್ ವರದಿ. ಆರನೇದು ಶೇಷಗಿರಿ ರಾವ್ ವರದಿ, ರಾಷ್ಟ್ರೀಯ ಭಾಷೆಯನ್ನಾಗಿ ಕನ್ನಡ ಮಾಡಲು ನೇಮಕವಾದ ಸಮಿತಿ ಶೇಷಗಿರಿ ರಾವ್ ವರದಿ. ಏಳನೇದು ಫಜಲ್ ಅಲಿ ವರದಿ, ಕರ್ನಾಟಕ ರಾಜ್ಯ ನಿರ್ಮಾಣ ಕುರಿತು ಸಲಹೆ ನೀಡುವ ವರದಿ ಫಜಲ್ ಅಲಿ ವರದಿ. ಎಂಟನೇ ಚಂಪಾ ವರದಿ, ಪ್ರೌಢಶಾಲಾ ಶಿಕ್ಷಣದಲ್ಲಿ ಮಾತೃಭಾಷಾ ಮಾಧ್ಯಮವಾಗಿ ಮಾಡಲು ನೇಮಕವಾದ ಸಮಿತಿ ಚಂಪಾ ವರದಿ. ಒಂಬತ್ತನೇದು ನಾರಾಯಣಸ್ವಾಮಿ ವರದಿ, ಆಡಳಿತದಲ್ಲಿ ಕನ್ನಡದ ಅನುಷ್ಠಾನ ವರದಿ. ಹತ್ತನೇದು ಗೋಕಾಕ್ ವರದಿ, ಪ್ರೌಢಶಿಕ್ಷಣದಲ್ಲಿ ಕನ್ನಡ ಭಾಷೆಗಳ ಸ್ಥಾನಮಾನ ನೀಡಿದ ವರದಿ. 11 ಅಹುಜಾ ವರದಿ, ಕಾವೇರಿ ನದಿ ನೀರಿನ ಬಳಕೆ ಕುರಿತು. 12 ನಂಜಯ್ಯಮಠ ಪಂಚಾಯತ್ಗಳ ಪುನರ್ರಚನೆ. 13 ನಾಗನಗೌಡ ಮತ್ತು ಹಾವನೂರು ಚೆನ್ನಪ್ಪ ರೆಡ್ಡಿ ಆಯೋಗ, ಹಿಂದುಳಿದ ವರ್ಗಗಳ ರಕ್ಷಣೆಗೆ ಸಂಬಂಧಿಸಿದೆ. 14 ಕೊಂಡಜ್ಜಿ ಬಸಪ್ಪ ಪಂಚಾಯತ್ ಅಧ್ಯಯನಕ್ಕಾಗಿ. 15 ವೀರಪ್ಪ ಮೊಯ್ಲಿ ಕರ್ನಾಟಕ ರಾಜ್ಯ ತೆರಿಗೆ ಸುಧಾರಣೆಗಾಗಿ. 16 ಬರಗೂರು ರಾಮಚಂದ್ರಪ್ಪ ಶಿಕ್ಷಣ ಮಾಧ್ಯಮಕ್ಕಾಗಿ ಕನ್ನಡ. 17 ಹಾರ್ನಳ್ಳಿ ರಾಮಸ್ವಾಮಿ ಕರ್ನಾಟಕ ರಾಜ್ಯ ಆಡಳಿತ ವಿಭಾಗದಲ್ಲಿ ಸುಧಾರಣೆ. ಈ ಕರ್ನಾಟಕ ಸಂಬಂಧಿಸಿದ ವರದಿಗಳನ್ನು ಅಧ್ಯಯನ ಮಾಡುತ್ತೇವೆ.